ವಿರಾಮದ ನಂತರ ಮತ್ತೊಮ್ಮೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇದು ನಿಮ್ಮ ನೆಚ್ಚಿನ ಸಂಧ್ಯಾ ನ್ಯೂಸ್ 22/7 ಘೋರ ದಟ್ಟ ದರಿದ್ರ ಬೋರ್ವೆಲ್ನ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನಮಗಾಗಿ ನೀಡ್ತಾ ಇದ್ದಂತಹ ಬೋರ್ವೆಲ್ನ ಎಕ್ಸ್ಪರ್ಟ್ ನಿಷ್ಠಾತ್ ಬೋರದ್ವಾಜ್ ಅವರ ಜೊತೆ ಮತ್ತೆ ಚರ್ಚೆಯನ್ನ ಮುಂದುವರಿಸೋಣ. ಹೇಳಿ, ಈಗ ಬೋರ್ವೆಲ್ ನಲ್ಲಿ ಬಿದ್ದಿರುವಂತಹ ಆ ಹುಡುಗನನ್ನ ಹೇಗೆ ಆಚೆ ತೆಗಿಬಹುದು ಅಂತ ನಿಮಗನ್ಸತ್ತೆ ಓಂ ಸ್ವಸ್ತಿಕ್ ರಾಜ್ ಅವರೇ? ನೋಡಿ ಇವರೇ, ಈಗ ಏನು ಕನ್ನಡ ಚಿತ್ರರಂಗ ಇದೆ, ಸ್ಯಾಂಡಲ್ವುಡ್ ಅಂತ ಏನು ಕರೀತಾರೆ, ಅದು ನೆಲ ಕಚ್ಬಿಟ್ಟಿದೆ, ಧೂಳು ಹೊಡೆದ್ಬಿಟ್ಟಿದೆ ಅಂತ ಈ ಜನರಲ್ ಪಬ್ಲಿಕ್ಸ್ ಒಪಿನಿಯನ್ಸ್. ಅದಕ್ಕೆ ನಾನು ಈ ಡಿಫ್ರೆಂಟ್ ಡೈರೆಕ್ಟರ್ ಅಂತಾನೆ ಫೇಮ್ ಆಗಿ ಈಗ ಒಂದು ಪಬ್ಲಿಕ್ಸ್ಗೆ ಡಿಫ್ರೆಂಟ್ ಆಗಿ ಒಂದು ಫಿಲಂ ಕೊಡಬೇಕು ಅಂತ ಅದೇನೆ ಇದು ಒಂದು ಯೂತ್ಸ್ಗೆ ಒಂದು ಮೆಸೇಜ್ ಬೇಕು ಇವತ್ತಿನ ಯೂತ್ಸ್ಗೆ. ಅದಕ್ಕೆ ಒಂದು ಒಳ್ಳೆ ಹೊಸ ಡೈಮೆನ್ಷನ್ ಅಲ್ಲಿ ಒಂದು ಯೂತ್ ಓರಿಯೆಂಟೆಡ್ ಫಿಲ್ಮ್ಸ್ ತೆಗಿತಾ ಇದ್ದೀನಿ. ಏನು ಅಂದ್ರೆ ಒಂದು ಫ್ಯಾಮಿಲಿ ಆಡಿಯನ್ಸ್, ಈ ಅಪ್ಪ ಅಮ್ಮ ಮಕ್ಕಳು, ಈ ಪೇರೆಂಟ್ಸ್ ಎಲ್ಲರೂ ಬಂದು ಕೂತ್ಕೊಂಡು ಈ ಫಾಸ್ಟ್ ಲೈಫ್, IT ಲೈಫ್ ಟೆನ್ಷನ್ ಇರುತ್ತೆ, 3 hours ರಿಲ್ಯಾಕ್ಸ್ ಮಾಡ್ಕೊಂಡು ಚಿಲ್ಸ್ ತಗೊಂಡು ಹೋಗ್ಬೇಕು. ಈಗ ಏನೇ ಎಮೋಷನ್, ಫಿಸಿಕಲ್ ಇದೆಲ್ಲ ಹೊರಗಾಕಿ ಒಂಥರ ಅಳ್ತಾ ಖುಷಿಯಾಗಿ ಹೋಗ್ಬೇಕು ಆಚೆ. ಈ ತರ ಒಂದು ಯೂತ್ಸ್ಗೆ ಒಂದು ಮೆಸೇಜ್ ಇರುವಂತ ಫಿಲ್ಮ್ಸ್. ಓಕೆ ಓಂ ಸ್ವಸ್ತಿಕ್ ರಾಜ್ ಅವರೇ, ನಿಮ್ಮದೇ ಚಿತ್ರದ ನಿರ್ಮಾಪಕರು ಹೇಳ್ತಾ ಇದ್ರು ಈ ಚಿತ್ರ ಅರ್ಧಕ್ಕೆ ನಿಂತು ಹೋಗಿದೆ ಅಂತ. ಅವರು ಈಗ ಹೇಗಿದ್ರು ಸಣ್ಣ ಆಗಿದ್ದಾರೆ, ಬೋರ್ವೆಲ್ ನಲ್ಲಿ ತೂರ್ತಾರೆ ಕೂಡ. ಈಗ ಯಾಕೆ ಅವರನ್ನ ಇಟ್ಕೊಂಡು ಮತ್ತೆ ಚಿತ್ರದ ಚಿತ್ರೀಕರಣವನ್ನ ಪುನರಾರಂಭಿಸಬಾರ್ದು? ನೋಡಿ ಇವ್ರೆ, ಇದು ಒಂದು ಇದಿರುತ್ತೆ, ಅದು ಇದು ಏನ್ರಿ ಅದು ಯಾವುದು ಇದು ಕಂಟಿನ್ಯೂಟಿ ಅಂತ, ಅದು ಒಂದು ಟೆಕ್ನಿಕಲ್ ಟರ್ಮ್. ಇದು ಸಹಜವಾಗಿ ಕಾಮನ್ ಮ್ಯಾನ್ಸ್ಗೆ ಇದೆಲ್ಲ ಗೊತ್ತಿರಲ್ಲ. ಹಾಗಾಗಿ ಅದರಿಂದ ಇದು ಆಗೋದು ಸ್ವಲ್ಪ ಕಷ್ಟ. ಅಲ್ಲ, ಹಲವಾರು ಚಿತ್ರಗಳಲ್ಲಿ ತೋರಿಸಿರುವ ಹಾಗೆ, ಸಾಕಷ್ಟು ಧಾರಾವಾಹಿಗಳಲ್ಲಿ ತೋರಿಸಿರುವ ಹಾಗೆ ಅವರನ್ನ ಫಾರಿನ್ಗೆ ಕಳಿಸೋದ್ರ ಮೂಲಕ, ಪ್ಲಾಸ್ಟಿಕ್ ಸರ್ಜರಿಯನ್ನ ಮಾಡುವುದ್ರ ಮೂಲಕ, ಅವರು ಸಣ್ಣ ಆದ್ರು ಅಂತ ತೋರಿಸುವುದ್ರ ಮೂಲಕ ಚಿತ್ರದ ಕಥೆಯನ್ನ ಮತ್ತೆ ಮುಂದುವರಿಸಬಹುದಾಗಿತ್ತಲ್ಲ ನೀವು? ನೋಡಿ ಏನಾಯ್ತು ಅಂದ್ರೆ, ಒಂದು ಓಪನ್ ಸೀಕ್ರೆಟ್ಸ್ ಹೇಳ್ತೀನಿ ನಮ್ಮ ನಿರ್ಮಾಪಕರ ಬಗ್ಗೆ. ಏನು ಅಂದ್ರೆ, ಅವರ ವೆಯ್ಟ್ ಲಾಸ್ ಆಯ್ತಲ್ಲ, ಆಗ ಅವರ ಆಸ್ತಿನೂ ಲಾಸ್ ಆಗುತ್ತೆ. ಹಾಗಾಗಿ ಓಂ ಸ್ವಸ್ತಿಕ್ ರಾಜ್ ಅವರೇ, ಅದಲ್ಲದೆ ಏನು ಅಂದ್ರೆ, ಈಗ ನಾನು ಡಿಫ್ರೆಂಟ್ ಡೈರೆಕ್ಟರ್ಸ್ ಅಂತ ನಾನು ಫೇಮಸ್. ಈಗ ಬೋರ್ವೆಲ್ ಅಲ್ಲಿ ಬೀಳೋದು ತುಂಬಾ ಕಾಮನ್ ಆಗೋಗಿದೆ. ಇವತ್ತಿನ ಮಕ್ಕಳೇನಿದ್ದಾರೆ, ಒಬ್ಬರಾದ್ಮೇಲೆ ಒಬ್ರು ಬೋರ್ವೆಲ್ ಅಲ್ಲಿ ಬೀಳ್ತಾ ಇರ್ತಾರೆ. ಈ ನ್ಯೂಸ್ ಅವ್ರು ಸರಿ ಇಲ್ಲ, ಅದೇ ಒಂದು ಹುಡುಗ ಬೋರ್ವೆಲ್ ಅಲ್ಲಿ ಬಿದ್ದ ತೋರಿಸ್ತಾ ಇರ್ತಾರೆ. ಇದೊಂಥರ ಶೋಕಿ ಆಗೋಗಿದೆ ಹೇಳಿದ್ರೆ. ಸೊ ಅದಕ್ಕೆ ನಾನು ಡಿಫ್ರೆಂಟ್ ಆಗಿ ಏನಾದ್ರು ಮಾಡಿದರೆ ಅವಮಾನ ಅದು ನನ್ನ ಹೆಸರಿಗೆ. ಸೊ ಈಗ ಹೊಸ ಟಾಪಿಕ್ಸ್ ತಗೊಂಡು ಇವತ್ತಿನ ಯೂತ್ಸ್ ಒಂದು ಮೆಸೇಜ್ ಇರೋ ತರ ಒಂದು ಈಗ ಏನ್ ನಡೀತಾ ಇದೆ, ಈಗ ಒಂದು ಬೀದಿ ನಾಯಿಗಳ ಕೈ ಕಚ್ಚಿಸ್ಕೊಂಡು ಜನ ಸಾಯ್ತಾ ಇದ್ದಾರೆ, ಪ್ರಾಣ ಬೀಳ್ತಾ ಇದ್ದಾರೆ, ಇಂಥ ಹುತಾತ್ಮರಾಗ್ತಾ ಇದ್ದಾರೆ. ಇಂಥವ್ರ ಮೇಲೆ ಒಂದು ಸ್ಪೆಷಲ್ ಇಂಟ್ರೆಸ್ಟ್ ಇಟ್ಕೊಂಡು ಒಂದು ಡಿಫ್ರೆಂಟ್ ಆಗಿ ಒಂದು ಕತೆ ತೆಗಿಬೇಕು ಅಂತ. ಅದಕ್ಕೆ ಒಂದು ಬೀದಿ ನಾಯಿ ಕೈ ಕಚ್ಚಿಸ್ಕೊಂಡವ್ರು ಯಾರು ಅಂತ ಹೊಸ ಫಿಲಂ. ಸ್ವಸ್ತಿಕ್ ರಾಜ್ ಅವರೇ, ಆ ಚಿತ್ರದ ಬಗ್ಗೆಯೇ ಬೇಕಾದ್ರೆ ಒಂದು ವಿಶೇಷ ಕಾರ್ಯಕ್ರಮವನ್ನು ಮಾಡಿ ಆ ಚಿತ್ರದ ಬಗ್ಗೆಯೂ ಚರ್ಚೆಯನ್ನು ಮಾಡೋಣ. ಆದ್ರೆ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಘಟ್ಟಕ್ಕೆ ಈಗ ನಾವು ಬಂದು ತಲುಪಿದ್ದೀವಿ. ಬೋರ್ವೆಲ್ ಎಕ್ಸ್ಪರ್ಟ್ ಆದಂತಹ ನಿಷ್ಣಾತ್ ಬೋರದ್ವಾಜ್ ಅವರಿಂದ ಸಾಕಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ. ಅವರಿಂದ ಈ ಚರ್ಚೆಯನ್ನ ಮತ್ತೆ ನಾವು ಮುಂದುವರಿಸುವವರೆಗೂ ಒಂದು ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇದು ನಿಮ್ಮ ನೆಚ್ಚಿನ ಸಂಧ್ಯಾ ನ್ಯೂಸ್ 22/7 ಘೋರ ದಟ್ಟ ದರಿದ್ರ ಬೋರ್ವೆಲ್ನ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನಮಗಾಗಿ ನೀಡ್ತಾ ಇದ್ದಂತಹ ಬೋರ್ವೆಲ್ನ ಎಕ್ಸ್ಪರ್ಟ್ ನಿಷ್ಠಾತ್ ಬೋರದ್ವಾಜ್ ಅವರ ಜೊತೆ ಮತ್ತೆ ಚರ್ಚೆಯನ್ನ ಮುಂದುವರಿಸೋಣ. ಹೇಳಿ ನಿಷ್ಠಾತ್ ಬೋರದ್ವಾಜ್ ಅವರೇ, ಇಂಡಿಯನ್ ಬೋರ್ವೆಲ್ ಆಕ್ಟ್ ಪ್ರಕಾರ ಆ ಮಗು ಆ ಬೋರ್ವೆಲ್ ಮೇಲೆ ಈಗ ಕ್ಯಾಲಿಫೋರ್ನಿಯಾದಿಂದ ಡೈರೆಕ್ಟ್ ಆಗಿ ಈ ಚಿತ್ರತಂಡದ ಫೇಮಸ್ ಮ್ಯೂಸಿಕ್ ಡೈರೆಕ್ಟರ್ ಆದಂತ ಬಾಲ್ಗುರು ಕೃಷ್ಣ ಅವರಿದ್ದಾರೆ. ಬಾಲ್ಗುರು ಕೃಷ್ಣ ಅವರೇ, ನಿಮ್ಗೆ ಶೋಗೆ ಆತ್ಮೀಯವಾದ ಸ್ವಾಗತ. ಕ್ಯಾಲಿಫೋರ್ನಿಯಾದಿಂದ ಡೈರೆಕ್ಟ್ ಆಗಿ ವಿಡಿಯೋ ಕಾನ್ಫರೆನ್ಸಿಂಗ್ ಅಲ್ಲಿ. ನಮಸ್ಕಾರ. ನನ್ನ ಹೆಸರು ಬಂದು ನಾನು ಆಕ್ಚುಲಿ ಗುರು ಅವರ ಶಿಷ್ಯ ಮತ್ತೆ ಹರಿ ಅವರ ಭಕ್ತ. ಹೀಗಾಗಿ ಅವರ ಬಾಲ ಅಂತ ಹೇಳಿ ನನಗೆ ಬಾಲ್ಗುರು ಕೃಷ್ಣ ಅಂತ ಹೇಳಿ ಕೊಟ್ಟಿರ್ತಕ್ಕಂಥ ಬಿದುರು. ನನ್ನ ಹೆಸರು ಬಂದು ಆಕ್ಚುಲಿ ತುಂಬಾ ಡಿಫ್ರೆನ್ಸ್ ಆಗಿ ಮ್ಯೂಸಿಕ್ ಮಾಡ್ತೀನಿ ಅಂತ. ನನ್ನ ಹೆಸರು ಬಂದು ಸಂಗೀತ್ ವಿಭಿನ್ ಅಂತ. ಬಾಲ್ಗುರು ಕೃಷ್ಣ ಅವರೇ, ಸಂಗೀತ್ ವಿಭಿನ್ ಅವರೇ, ನಿಮ್ಗೆ ಶೋಗೆ ಆತ್ಮೀಯವಾದ ಸ್ವಾಗತ. ಈ ಚಿತ್ರದಲ್ಲಿ ಅತ್ಯದ್ಭುತವಾಗಿ ಸಂಗೀತ ಮೂಡಿ ಬಂದಿದೆ ಅಂತ ಈಗಿನೂ ನಮ್ಮ ಡೈರೆಕ್ಟರ್ ಮತ್ತೆ ಪ್ರೊಡ್ಯೂಸರ್ ಹೇಳ್ತಾ ಇದ್ರು. ಈ ಚಿತ್ರದಲ್ಲಿ ಎಷ್ಟು ಹಾಡುಗಳಿವೆ? ಥ್ಯಾಂಕ್ ಯು. ಈ ಚಿತ್ರದಲ್ಲಿ ಬಂದ್ಬಿಟ್ಟು ಆಕ್ಚುಲಿ 8 ಸಾಂಗ್ಸ್ ಇದೆ. 2 ಐಟಮ್ ಸಾಂಗ್ಸು
5 ಡ್ಯೂಯೆಟ್ಸು ಮತ್ತೆ 3 ಎಮೋಷನಲ್ ಸಾಂಗ್ಸು, ಪ್ಯಾಥೋ ಸಾಂಗ್ಸು. ಮತ್ತೆ ಜೊತೆಗೆ ಈ ಹುಡುಗನೇ ಓಪನಿಂಗ್ ಅಲ್ಲಿ ಬಿದ್ದೋಗ್ತಾನೆ ಬೋರ್ವೆಲ್ ಅಲ್ಲಿ ಅಂತ ಅಷ್ಟೇ ನನ್ನ ಕತೆ ಹೇಳಿದ್ದು. ಮಿಕ್ಕಿದೆಲ್ಲ ನಾನೇ ಊಹಿಸ್ಕೊಂಡು ಮ್ಯೂಸಿಕ್ ಮಾಡಿದ್ದೀನಿ. ಅದಕ್ಕೆ ಆ ಹುಡುಗ ಬಿದ್ದೋಗ್ತಾನಲ್ಲ, ಆಗ 2 ಸಿಚುಯೇಷನಲ್ ಸಾಂಗ್ಸ್ ಬೋರ್ವೆಲ್ ಅಲ್ಲಿ ಬಿದ್ದೋದಾಗ. ಓಕೆ ಓಕೆ ಸಂಗೀತ್ ವಿಭಿನ್ ಅವರೇ, ನಮಗಾಗಿ ಈ ಚಾನೆಲ್ ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನೀವೇನಾದ್ರೂ ಆ ಹಾಡನ್ನ ಹಾಡೋದಿಕ್ಕಾಗುತ್ತಾ? ಅಲ್ಲ, ಆಕ್ಚುಲಿ ಇದು ಆಡಿಯೋ ರಿಲೀಸೇ ಆಗಿಲ್ಲ. ಓಕೆ, ನಿಮ್ಮ ಚಾನಲ್ಗೋಸ್ಕರ ಸ್ಪೆಷಲ್ ಆಗಿ ಮಾಡೋಣ, ಅವೆಲ್ಲ ಮಾಡೋಣ. ಎಕ್ಸ್ಕ್ಲೂಸಿವ್ ಆಗಿ ನಮ್ಮ ಚಾನೆಲ್ ನಲ್ಲಿ ಮಾತ್ರ ಇದು. ವೀಕ್ಷಕರೇ, ಓವರ್ ಟು ಸಂಗೀತ್ ವಿಭಿನ್. ನಾನು ಆಗ್ಲೇ ಹೇಳ್ದಂಗೆ 2 ತರ ಮಾಡಿದ್ದೀನಿ. ಫಸ್ಟ್ ಬಂದ್ಬಿಟ್ಟು ನಾ ಹರಿಯವ್ರ ಸ್ಟೈಲಲ್ಲಿ. ಫ್ರೀಕ್ವೆನ್ಸಿ ಕೊಡಪ್ಪ. ಇಲ್ಲಿ ಮೋಸ್ಟ್ಲಿ ಕ್ಯಾಲಿಫೋರ್ನಿಯಲ್ಲಿ ಪವರ್ ಕಟ್ ಆಗಿದೆ ಅನ್ಸುತ್ತೆ. ಓಕೆ, ಹಂಗೆ ಇಂಪ್ರವೈಸ್ ಮಾಡೋಣ ವರ್ಲ್ಡ್ ಸಾಂಗ್ಸ್ನ. ಬಿದ್ದ ಬಿದ್ದ ಬೋರ್ವೆಲ್ಲಲ್ಲಿ ಬಿದ್ದ, ಬಿದ್ದ ಬಿದ್ದ ಬೋರ್ವೆಲ್ಲಲ್ಲಿ ಬಿದ್ದ, ಬಿದ್ದ ಬಿದ್ದ ಬೋರ್ವೆಲ್ಲಲ್ಲಿ ಬಿದ್ದ, ಬಿದ್ದ ಬಿದ್ದ ನಾನು ಬಿದ್ದ. ಓಕೆ, ಸಾಕಿದು. ನೆಕ್ಸ್ಟು ನಮ್ಮ ಗುರುವ್ರ ಸ್ಟೈಲಲ್ಲಿ ಒಂದು ಮಾಡಿದ್ದೀನಿ. ಬಿದ್ದೆ ಬಿದ್ದೆ ಬೋರ್ವೆಲ್ಲಿನಲ್ಲಿ ಬಿದ್ದೆ, ಬಿದ್ದೆ ಬಿದ್ದೆ ಬೋರ್ವೆಲ್ಲಿನಲ್ಲಿ ಬಿದ್ದೆ. ಓಕೆ, ಆದ್ರೆ ಇದು ನಮ್ಮ ಡಿಫ್ರೆಂಟ್ ಡೈರೆಕ್ಟರ್ ಅಂತ ಕಾಗುಣಿತ್ ಅವರು ಒಂದು ಏನೋ ತುಂಬಾನೇ ಇನ್ಸ್ಪಿರೇಷನ್ ಜಾಸ್ತಿ ಆಗೋಯ್ತು ಅಂತ ಹೇಳ್ಬಿಟ್ಟು 2 ಸಾಂಗ್ಸ್ನ ರಿಜೆಕ್ಟ್ ಮಾಡ್ಬಿಟ್ರು. ಇದನ್ನ ನಾನು ಅದಕ್ಕೆ ಚಾಲೆಂಜಿಂಗ್ ಆಗಿ ತಗೊಂಡು 1970s ದಾಸ ಸಾಹಿತ್ಯ ಮತ್ತೆ 2012s ವೆಸ್ಟರ್ನ್ ಸಾಂಗ್ಸ್ ಎರಡನ್ನೂ ಮಿಕ್ಸ್ ಮಾಡಿ ಆಗಿನ ವರ್ಡ್ಸ್ ಈಗಿನ ಯಂಗ್ಸು ಎಲ್ರಿಗೂ ಇಷ್ಟ ಆಗುವಂತ ನನ್ನ ಹೆಸರಿಗೆ ತಕ್ಕಂತೆ ಡಿಫ್ರೆಂಟ್ ಆಗಿ ವಿಭಿನ್ನ ಸಂಗೀತ ಮಾಡಿದ್ದೀನಿ. ಅದರ ಒಂದು ಸಣ್ಣ ಒಂದು ಬಿಟ್ಟು ನಿಮ್ಗೆ. ಶಬಾಷ್. ಬಾರಿ ನಮ್ಮನೆ ತನಕ ಭಾಗ್ಯದ ಬಾರಿ ನಮ್ಮನೆ ತನಕ ಮನೆ ತನಕ ಬಾರೆ ಮನೆ ತನಕ ಹೊಳಿತೀನಿ ಡೌ ಕೊನ ತನಕ. ರಾಕೆಟ್ 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 ಬಲ ಶೇಕ್ ಇಟ್ ಶೇಕ್ ಇಟ್ ಶೇಕ್ ಇಟ್. ಓಕೆ ಸಂಗೀತ್ ವಿಭಿನ್ ಅವರೇ, ನಿಮಗೆ ಅತ್ಯದ್ಭುತವಾದಂತಹ ಸಂಗೀತ ಕೊಟ್ಟಿದ್ದಕ್ಕೆ, ನಮಗಾಗಿ ಹಾಡಿದ್ದಕ್ಕಾಗಿ ಧನ್ಯವಾದಗಳು. ಅಲ್ಲ, ನಮ್ಮ ನಿರ್ದೇಶಕರು ಹೇಳ್ತಾ ಇದ್ರು ಅವರ ಹೊಸ ಚಿತ್ರ ಬೀದಿ ನಾಯಿಕೆಯನ್ನು ಕಟ್ಟಿಸ್ಕೊಂಡವ್ರು ಯಾರು ಅಂತ. ಇದಕ್ಕಾಗಿ ನೀವು ಒಂದು ಹೊಸ ಹಾಡೇನಾದ್ರು ಮಾಡ್ತಾ ಇದ್ರ? ಕೈ ಕಾಲು ಕಟ್ಟಿಸ್ಕೊಂಡ ಅಂತೇನಾರು? ಓಕೆ, ತಾಂತ್ರಿಕ ಕಾರಣಗಳಿಂದ ಮತ್ತೊಮ್ಮೆ ಸಂಪರ್ಕ ಕಡಿತಗೊಂಡಿದೆ. ಈಗ ಕಾರ್ಯಕ್ರಮದ ಮುಖ್ಯ ಘಟ್ಟಕ್ಕೆ ನಿಜವಾಗ್ಲೂ ಬಂದಿದ್ದೀವಿ. ನಮ್ಮ ನಿಷ್ಣಾತ್ ಬೋರದ್ವಾಜ್ ಅವರಿಂದ ಸಾಕಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ. ಕಥೆಯನ್ನ ಮತ್ತೆ ಮುಂದುವರಿಸೋಣ ಒಂದು ಸಣ್ಣ ಬ್ರೇಕ್ ನಂತರ.